வெல்கம் பேக் டு கேஜிஎஃப் மீடியா யூடியூப் சேனல். நான் உங்கள் சந்தோஷ். இந்த வீடியோவை பார்த்து கொண்டிருக்கும் அனைத்து நல்ல உள்ளங்களுக்கும் நன்றி. எங்களை மேலும் ஊக்கப்படுத்த கேஜிஎஃப் மீடியா யூடியூப் சேனலை சப்ஸ்கிரைப் செய்து கொள்ளவும், கூடவே பக்கத்தில் இருக்கும் பெல் ஐக்கானையும் கிளிக் செய்து ಪ್ರವಾಹಿನಿ ಇದು ಪ್ರೇಮ ಪ್ರವಾಹಿನಿ ಇದು ಪ್ರೇಮ ಪ್ರವಾಹಿನಿ ಇದು ಪ್ರೇಮ ಪ್ರವಾಹಿನಿ ದಿವ್ಯ ಪ್ರೇಮ ಸಂದೇಶವ ಸಾರುತ್ತ ಬರುತ್ತಿದೆ ಸಾಯಿ ವಾಹಿನಿ ಇದು ಪ್ರೇಮ ಪ್ರವಾಹಿನಿ ಇದು ಪ್ರೇಮ ಪ್ರವಾಹಿನಿ ಒಂದೇ ಜಾತಿ ಮಾನವ ಜಾತಿ ಒಂದೇ ಭಾಷೆ ಹೃದಯದ ಭಾಷೆ ಒಂದೇ ಜಾತಿ ಮಾನವ ಜಾತಿ ಒಂದೇ ಭಾಷೆ ಹೃದಯದ ಭಾಷೆ ಒಂದೇ ಧರ್ಮ ಒಂದೇ ಧರ್ಮ ಪ್ರೇಮದ ಧರ್ಮ ಒಂದೇ ದೇವರ ಎಲ್ಲೆಡೆ ಕಾಣಿ ಸರಳ ಸಂದೇಶವ ತರುತ್ತಿದೆ ಸಾಯಿಯ ವಾಹಿನಿ ಇದು ಸಾಯಿಯ ಒಂದೇ ಗುರಿ ಇರುವುದು ಪ್ರತಿಪಥದಿ ಒಂದೇ ಗುರಿ ಇರುವುದು ಪ್ರತಿಪಥದಿ ಪ್ರೇಮವೇಯ ಗುರಿಯ ಹಾದಿ ಪ್ರೇಮ ಸಂದೇಶವ ತರುತ್ತಿದೆ ಸಾಯಿಯ ವಾಹಿನಿ ಇದು ಸಾಯಿಯ ವಾಹಿನಿ ಪ್ರೇಮಿಸದಿದ್ದರೆ ಎಲ್ಲರ ನೀನು ನಿನ್ನ ದೈವ ಪ್ರೇಮವೇ ಕಪಟ ಪ್ರೇಮಿಸದಿದ್ದರೆ ಎಲ್ಲರ ನೀನು ನಿನ್ನ ದೈವ ಪ್ರೇಮವೇ ಕಪಟ ಪ್ರೇಮವಿಲ್ಲದ ಭಕ್ತಿಯ ಪೂರ್ಣ ಪ್ರೇಮವಿಲ್ಲದ ಭಕ್ತಿಯ ಪೂರ್ಣ ಸೇವೆಯಿಲ್ಲದೆ ಪೂಜೆಯ ಪೂರ್ಣ ಪ್ರೇಮದ ಮಹಿಮೆಯ ಹಾಡುತ್ತ ಬಂದಿದೆ ಸಾಯಿಯ ವಾಹಿನಿ ಇದು ಸಾಯಿಯ ವಾಹಿನಿ ಇದು ಸಾಯಿಯ ವಾಹಿನಿ ಪ್ರೇಮಿಸಿರಿ ನೀವು ಪ್ರೇಮಿಸಿರಿ ಎಲ್ಲ ಜೀವಿಯ ಪ್ರೇಮಿಸಿರಿ ಪ್ರೇಮಿಸಿರಿ ನೀವು ಪ್ರೇಮಿಸಿರಿ ಎಲ್ಲ ಜೀವಿಯ ಪ್ರೇಮಿಸಿರಿ
ಇದು ಪ್ರೇಮ ಪ್ರವಾಹಿನಿ, ಇದು ಪ್ರೇಮ ಪ್ರವಾಹಿನಿ, ಇದು ಪ್ರೇಮ ಪ್ರವಾಹಿನಿ. ದಿವ್ಯ ಪ್ರೇಮ ಸಂದೇಶವ ಸಾರುತ್ತ ಬರುತ್ತಿದೆ ಸಾಯಿ ವಾಹಿನಿ. ಇದು ಪ್ರೇಮ ಪ್ರವಾಹಿನಿ, ಇದು ಪ್ರೇಮ ಪ್ರವಾಹಿನಿ. ಒಂದೇ ಜಾತಿ ಮಾನವ ಜಾತಿ, ಒಂದೇ ಭಾಷೆ ಹೃದಯದ ಭಾಷೆ. ಒಂದೇ ಜಾತಿ ಮಾನವ ಜಾತಿ, ಒಂದೇ ಭಾಷೆ ಹೃದಯದ ಭಾಷೆ. ಒಂದೇ ಧರ್ಮ ಪ್ರೇಮದ ಧರ್ಮ, ಒಂದೇ ಧರ್ಮ ಪ್ರೇಮದ ಧರ್ಮ. ಒಂದೇ ದೇವರ ಸಂದೇಶವ ತರುತ್ತಿದೆ ಸಾಯಿಯ ವಾಹಿನಿ, ಇದು ಸಾಯಿಯ ವಾಹಿನಿ. ಪ್ರವಾಹಿನಿ, ಇದು ಪ್ರೇಮ ಪ್ರವಾಹಿನಿ, ಇದು ಪ್ರೇಮ ಪ್ರವಾಹಿನಿ, ಇದು ಪ್ರೇಮ ಪ್ರವಾಹಿನಿ. ದಿವ್ಯ ಪ್ರೇಮ ಸಂದೇಶವ ಸಾರುತ್ತ ಬರುತ್ತಿದೆ ಸಾಯಿ ವಾಹಿನಿ. ಇದು ಪ್ರೇಮ ಪ್ರವಾಹಿನಿ, ಇದು ಪ್ರೇಮ ಪ್ರವಾಹಿನಿ. ಒಂದೇ ಜಾತಿ ಮಾನವ ಜಾತಿ, ಒಂದೇ ಭಾಷೆ ಹೃದಯದ ಭಾಷೆ. ಒಂದೇ ಜಾತಿ ಮಾನವ ಜಾತಿ, ಒಂದೇ ಭಾಷೆ ಹೃದಯದ ಭಾಷೆ. ಒಂದೇ ಧರ್ಮ ಪ್ರೇಮದ ಧರ್ಮ, ಒಂದೇ ಧರ್ಮ ಪ್ರೇಮದ ಧರ್ಮ. ಒಂದೇ ದೇವರ ಎಲ್ಲೆಡೆ ಕಾಣಿ, ಸರಳ ಸಂದೇಶವ ತರುತ್ತಿದೆ ಸಾಯಿಯ ವಾಹಿನಿ, ಇದು ಸಾಯಿಯ ವಾಹಿನಿ. ಓಂ ಶ್ರೀ ಸಾಯಿರಾಮ್. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಶತಜನ್ಮೋತ್ಸವದ ಪ್ರಯುಕ್ತ ಈ ವರ್ಷ ಶ್ರೀ ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ರಥೋತ್ಸವ ಕಾರ್ಯಕ್ರಮವನ್ನು ಇಡೀ ರಾಷ್ಟ್ರದಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಭಾರತ ದೇಶದ
ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಮತ್ತು ದೇಶದ ಮಧ್ಯಭಾಗದಲ್ಲಿ 5 ರಥಗಳು ಸಂಚರಿಸ್ತಾ ಇದ್ದು, ಈ ಎಲ್ಲ ರಥಗಳು ಸುಮಾರು 3,50,000 ಕಿಲೋಮೀಟರ್ ದಾರಿ ಉದ್ದಕ್ಕೆ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳು, ಭಜನಾ ಮಂಡಳಿಗಳು, ಸತ್ಯಸಾಯಿ ಶಾಲೆಗಳು, ಹಳ್ಳಿಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಭಗವಂತನ ದರ್ಶನವನ್ನು ಎಲ್ಲ ಸಾರ್ವಜನಿಕರಿಗೆ ಮಾಡೋ ಉದ್ದೇಶದಿಂದ ಶ್ರೀ ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ರಥಯಾತ್ರೆಯನ್ನು ಕೈಗೊಳ್ಳಲಾಗಿದೆ. ನಮ್ಮ ಕರ್ನಾಟಕಕ್ಕೆ ಕಳೆದ ತಿಂಗಳ 31ನೇ ತಾರೀಕು ಈ ರಥಯಾತ್ರೆ ಆಗಮಿಸಿದ್ದು, ನಮ್ಮ ಕೋಲಾರ ಜಿಲ್ಲೆಗೆ 13 ಮತ್ತು 14 ಆಗಸ್ಟ್ನಂದು ಭಗವಂತನ ಒಂದು ಅನುಗ್ರಹ ಆಗಿರೋದ್ರಿಂದ ನಿನ್ನೆ ಕೋಲಾರದಲ್ಲಿ ಕಾರ್ಯಕ್ರಮ ನಡೆದಿದ್ದು, ಇವತ್ತಿನ ದಿನ KGFಗೆ ಬೆಳಗ್ಗೆ ಈ ರಥ ಶ್ರೀ ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ಆಗಮಿಸಿದ್ದು ವಿಶೇಷವಾದಂಥ ಕಾರ್ಯಕ್ರಮಗಳು ನಡೆದಿದೆ. ಮುಂಜಾನೆ ಸೂರಜ್ಮಲ್ ಸರ್ಕಲ್ನಿಂದ ಭಗವಂತನ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡು ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯಲ್ಲಿ ಸಹಸ್ರನಾಮ ಪೂಜೆ, ನಂತರ ಭಜನೆ, ನಂತರ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೆಯಿತು. ಅದಾದ ನಂತರ 2 ಕಡೆಗಳಲ್ಲಿ ಶೋಭಾಯಾತ್ರೆ ನಡೆದು ವಿಶೇಷವಾದಂಥ ಕಾರ್ಯಕ್ರಮ, ಬಾಲವಿಕಾಸ ಮಕ್ಕಳಿಂದ ಡೊಳ್ಳು ಕುಣಿತ, ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗಿದೆ. ಸುಮಾರು ಜನ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. Sairam to everybody. I'm the district president for Satyasai Seva Organization, Bangalore South. So, this Prema Pravahini is come to KGF today with the blessings of Swami, and it has come to Kolar district yesterday on 13th of August, and today it has come to KGF. So we are really blessed with Swami's blessings. We have got this Ratha for Swami's 100th birthday celebrations, where Swami's 100th birthday celebration is to celebrate the love and affection given by Swami. It is love all, serve all, help our and hurt never. When we say it is love all, serve all, it is just like loving with unity. First we have to have unity among all our citizens. So this Prema Pravahini is sent to love, to spread the message of love and affection to all the citizens. And even it is said as help ever, hurt never. So whatever help we can do for the people, we have to do, Swami says. And also what best we can do service to Swami's words, we can do services in all your places where Swami will be very happy to accept our love and affection. So this Prema Pravahini, as it has been traveling north, south, east, west of India, nearly 5 rathas have been sent throughout across India, where everybody has received Swami with love and affection and with unity. So this is what Swami has told. With love and affection, we have to celebrate whatever functions we are doing. We are celebrating with love and affection. Jai Sai Ram.